ಈ ಫೇಕ್ ಅಕೌಂಟ್ಸ್ಗಳಿಗೆ ಅಂದ್ರೆ ನಕಲಿ ಖಾತೆಗಳಿಗೆ ಕಡಿವಾಣ ಹಾಕೋದಕ್ಕೆ ಮುಂದಾಗಿರುವಂತಹ ಟ್ವಿಟರ್ ಕ್ರಮದಿಂದಾಗಿ ಒಂದೇ ದಿನದಲ್ಲಿ ದೇಶದ ಹಲವು ಸೆಲೆಬ್ರಿಟಿಗಳು ಸಾವಿರಾರು ಫಾಲೋವರ್ಸ್ಗಳನ್ನು ಕಳೆದುಕೊಂಡಿದ್ದಾರೆ. ಟ್ವಿಟರ್ನಲ್ಲಿ ತುಂಬಾ ಆಕ್ಟಿವ್ ಆಗಿರುವಂತಹ ಕೇಂದ್ರ ವಿದೇಶಾಂಗ ಖಾತೆ ಸಚಿವೆ ಸುಷ್ಮಾ ಸ್ವರಾಜ್ ಒಂದೇ ದಿನದಲ್ಲಿ ಸುಮಾರು 74,000 ಫಾಲೋವರ್ಸ್ಗಳನ್ನು ಕಳೆದುಕೊಂಡಿದ್ದಾರೆ. ಹಾಗೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ 92,000, ಶಾರುಖ್ ಖಾನ್ರ ಅಕೌಂಟ್ನಿಂದ 3.5 ಲಕ್ಷ, ಸಚಿನ್ ತೆಂಡೂಲ್ಕರ್ ಅವರ 2.5 ಲಕ್ಷ ಫಾಲೋವರ್ಸ್ ಇದೀಗ ಡಿಲೀಟ್ ಆಗಿದೆ, ಅಂದ್ರೆ ಅವರು ಕಳೆದುಕೊಂಡಿದ್ದಾರೆ. ಅಲ್ಲದೆ ಪ್ರಧಾನಿ ಮೋದಿ ಮತ್ತು ಸಂಸದ ಶಶಿ ತರೂರ್ ಅಕೌಂಟ್ನಿಂದನೂ ಕೂಡ ಸಾವಿರಾರು ಫಾಲೋವರ್ಸ್ ನಾಪತ್ತೆಯಾಗಿದ್ದಾರೆ. ಕೇವಲ ಫೇಕ್ ಅಕೌಂಟ್ಗಳನ್ನ ಟಾರ್ಗೆಟ್ ಮಾಡದ ಟ್ವಿಟರ್ ಸುಳ್ಳು ಸುದ್ದಿ ಹರಡದಂತೆ ಸೂಕ್ತ ಕ್ರಮವನ್ನು ತೆಗೆದುಕೊಂಡಿದೆ. ಟ್ವಿಟರ್ ದುರ್ಬಳಕೆ ಮಾಡಿಕೊಳ್ಳದಂತೆ ತಡೆಯೋದಕ್ಕೆ ಲಕ್ಷಾಂತರ ಫೇಕ್ ಅಕೌಂಟ್ಸ್ಗಳನ್ನ ಬ್ಲಾಕ್ ಮಾಡಲಾಗ್ತಾ ಇದೆ.